ದಿವಂಗತ ಎಚ್.ವೈ. ಮೇಟಿ ಅವರ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಉಪಚುನಾವಣೆಯ ದಿನಾಂಕ ಘೋಷಣೆಯಾಗಿದ್ದು ಏಪ್ರಿಲ್ 9ನೇ ತಾರೀಕು ಮತದಾನ ನಡೆಯಲಿದ್ದು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಸಂಗಪ್ಪ ಅವರು ಹೇಳಿದರು. ಬಾಗಲಕೋಟೆ ನವನಗರದ ಜಿಲ್ಲಾಡಳಿತ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂತಹ ಅವರು ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿರುವ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಮಾರ್ಚ್ 23ನೇ ತಾರೀಕು ನಾಮಪತ್ರವನ್ನ ಸಲ್ಲಿಸೋದು ಕೊನೆಯ ದಿನಾಂಕ ಆಗಿದ್ದು ಮಾರ್ಚ್ 24ರಂದು ನಾಮಪತ್ರ ಪರಿಶೀಲನೆ, 26ರಂದು ನಾಮಪತ್ರ ಹಿಂದಕ್ಕೆ ಪಡೆಯುವಂತಹ ಕೊನೆಯ ದಿನ. ಮೇ 4ನೇ ತಾರೀಕಿನಂದು ಮತ ಎಣಿಕೆ ಇದ್ದು ಮೇ 6ರವರೆಗೆ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದು ಇಡೀ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಇದು ಅನ್ವಯ ಆಗುತ್ತೆ ಅಂತ ಹೇಳಿದ್ರು. ಒಟ್ಟು 319 ಮತಕೇಂದ್ರಗಳು ಮಾಡಲಾಗಿದ್ದು 2,59,260 ಮತದಾರರಲ್ಲಿ 1,26,761 ಪುರುಷರು, 1,32,476 ಮಹಿಳಾ ಮತದಾರರು ಇದ್ದಾರೆ. ಚುನಾವಣೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳು ಒಟ್ಟು 40 ಲಕ್ಷದವರೆಗೆ ವೆಚ್ಚವನ್ನ ಮಾಡಬಹುದು ಅಂತ ಹೇಳಿ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಹೇಳಿದರು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರು ಮಾತನಾಡಿ ಚುನಾವಣೆಗೆ ಸಂಬಂಧಪಟ್ಟ ಎಲ್ಲಾ ತಾಲೂಕಿನ ಗಡಿ ಭಾಗದಲ್ಲಿ ಚೆಕ್ಪೋಸ್ಟ್ಗಳನ್ನು ಹಾಕಲಾಗಿದೆ, ಯಾವುದೇ ತೊಂದರೆ ಆಗದಂತೆ ಸೂಕ್ತ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಅಂತ ಹೇಳಿದರು. ಮಾನ್ಯ ಭಾರತ ಚುನಾವಣಾ ಆಯೋಗವು ಅಧಿಸೂಚನೆ ಹೊರಡಿಸಿದೆ. ಇವತ್ತು 16/3/2026 ಈ 24 ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಸ್ಥಾನ ಖಾಲಿಯಾಗಿರೋದ್ರಿಂದ ಅದನ್ನು ಭರ್ತಿ ಮಾಡಲು ಒಂದು ಅಧಿಸೂಚನೆ ಹೊರಡಿಸಿರ್ತಾರೆ. ಅಧಿಸೂಚನೆ ಅದರನ್ವಯ ಇವತ್ತು ನಾವು 10 ಗಂಟೆಗೆ ರಿಟರ್ನಿಂಗ್ ಆಫೀಸರ್ ಮತ್ತು ಸಹಾಯಕ ಆಯುಕ್ತರೋದಲ್ಲ ಬಾಗಲಕೋಟೆ ಅವರು ಚುನಾವಣಾಧಿಕಾರಿಗಳು ಇರ್ತಾರೆ. ಅವರು ತಮ್ಮ ಇದರಲ್ಲಿ ಪ್ರಚುರಪಡಿಸಿದ್ದಾರೆ. ಈಗಾಗಲೇ ಇನ್ನು ಫಾರ್ಮ್ 1ನಲ್ಲಿ ನೋಟಿಸಲ್ಲಿ ಪ್ರಚುರಪಡಿಸಿದ್ದಾರೆ. ಅದರನ್ವಯ ಅಧಿಸೂಚನೆ ಹೊರಡಿಸುವ ದಿನಾಂಕ ಇವತ್ತು ಮಾಡಿದ್ದಾರೆ. ನಾಮಪತ್ರ ಸಲ್ಲಿಸುವ ದಿನಾಂಕ ಇವತ್ತಿಂದ ಪ್ರಾರಂಭ 23/3/26ರವರೆಗೆ ಸಾರ್ವಜನಿಕ ರಜೆಯನ್ನು ಹೊರತುಪಡಿಸಿ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ ಇರುತ್ತೆ. ನಾಮಪತ್ರ ಪರಿಶೀಲನೆ 24/3/2016. ನಾಮಪತ್ರ ಹಿಂತೆಗೆಯುವ ಕೊನೆಯ ದಿನಾಂಕ 26/3/2026. ಮತದಾನ ದಿನಾಂಕ 9/4/2026. ಮತ ಎಣಿಕೆ 4/5/2026ರಂದು. ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾಗುವ ದಿನಾಂಕ 6/5/2026. ಇವಾಗ ಮಾದರಿ ನೀತಿ ಸಮಿತಿ ಏನಿದೆಯಲ್ಲ, ಇದು ಇಡೀ ಬಾಗಲಕೋಟೆ ಎಲ್ಲ ಜಿಲ್ಲೆಗೆ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿರ್ತದೆ. ತಕ್ಷಣ ನಿನ್ನಿಂದ ಜಾರಿ ಆಗಲಾಗಿದೆ. ಅದರಲ್ಲಿ 24 hours ಇದು ಮಾಡಿದ್ರು. ಬ್ಯಾನರ್ಸು, ಬಂಟಿಂಗ್ಸು, ಹೋರ್ಡಿಂಗ್ಸು ಯಾವ ಥರ ಅಡ್ವರ್ಟೈಸ್ಮೆಂಟ್ಸ್ ಇದ್ದರೆ ತೆರವುಗೊಳಿಸಲಿಕ್ಕೆ ಸೂಚನೆ ಇತ್ತು. ಅದರಂತ ಈಗಾಗಲೇ ನಾವು ಸೂಚನೆ ಕೊಡಲಾಗಿದೆ. ತೆರವು ಕೂಡ ಗೊಳಿಸ್ತಾ ಇದ್ದಾರೆ. 24 hours ಡೆಡ್ಲೈನ್ ಇರ್ತಾ ಅದರಲ್ಲಿ ಇದು ಮಾಡ್ತಾಯಿದ್ದಾರೆ. ಇದರಲ್ಲಿ ನಮ್ಮಲ್ಲಿ ವಿವಿಧ ಸಮಿತಿಗಳು ಇರ್ತವೆ. ಅದರಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ನಾನಾಗ್ತೀನಿ. ಮಾದರಿ ನೀತಿ ಸಮಿತಿ ಪಾಲನೆ ನೋಡಲು ಅಧಿಕಾರಿಯಾಗಿ ನಮ್ಮ ಮುಖ್ಯ ಅಧಿಕಾರಿಗಳು ಇರ್ತಾರೆ. ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಆಮೇಲೆ ಅಡಿಷನಲ್ DEO ನಮ್ಮ ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಇರ್ತಾರೆ. ಚುನಾವಣಾಧಿಕಾರಿಗಳು ಇದರಲ್ಲಿ ಸಂತೋಷ್ ಜಗಲಾಸ್ ಸರ್, ಈ ಅಸಿಸ್ಟೆಂಟ್ ಕಮಿಷನರ್ ಬಾಗಲಕೋಟ್. ಅವ್ರಿಗೆ ಸಹಾಯಕ ಚುನಾವಣಾಧಿಕಾರಿಗಳು ವಾಸುದೇವ ಸ್ವಾಮಿ, ತಹಶೀಲ್ದಾರ್ ಬಾಗಲಕೋಟ್ ಆಗಿರ್ತಾರೆ. ಮತ್ತು ಇನ್ನೊಬ್ಬರು ಸಹಾಯಕ ಚುನಾವಣಾಧಿಕಾರಿಗಳು ಡಾಕ್ಟರ್ ಪ್ರದೀಪ್ ಕುಮಾರ್, ತಹಶೀಲ್ದಾರ್ ಹುನಗುಂದ್ ಇರ್ತಾರೆ. ಇಲ್ಲಿ ಮತದಾರ ನೋಂದಣಾಧಿಕಾರಿ ಮತ್ತು ಸಹಾಯಕ ಆಯುಕ್ತರು ಬಾಗಲಕೋಟ್ ಇರ್ತಾರೆ. ಸಹಾಯಕ ಮತದಾರ ನೋಂದಣಾಧಿಕಾರಿ ವಾಸುದೇವ ಸ್ವಾಮಿ ಇರ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.